ಭವಿಷ್ಯ ಬದಲಾಗುವುದೆಂದು ಕಾದು ಸುಮ್ಮನೆ ಕುಳಿತರೆ ಬದಲಾಗುವುದು ಭವಿಷ್ಯವಲ್ಲ ನಿಮ್ಮ ವಯಸ್ಸು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾನು ಕಟಕ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಅತಿ ಉತ್ತಮವಾದಂಥ ಕೆಲವೊಂದಿಷ್ಟು ಲಾಭಗಳಿದೆ ಮತ್ತು ಕೆಲವೊಂದಿಷ್ಟು ನಷ್ಟಗಳು ಕೂಡ ಇದೆ. ಆದರೆ ಒಂದು ಪ್ರತಿಶತ ನೋಡೋದಿದ್ರೆ ಲಾಭದ ಪ್ರಮಾಣ ಜಾಸ್ತಿ ಇದೆ. ಯಾಕಂತಂದರೆ ಪಂಚಮದಲ್ಲಿ ಶುಕ್ರ ಮತ್ತು ಬುಧ ಗ್ರಹ ಆಸೀನರಾಗಿರುವಂಥದ್ದು. ಇದರಿಂದ ಏನೆಲ್ಲ ಆಗ್ತದೆ ಕೇಳಿದರೆ, ಪ್ರಥಮವಾಗಿ ಶಿಕ್ಷಣದ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿರುವಂಥ ಭವಿಷ್ಯ ಅಡಗಿದೆ. ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು, ನಿಮ್ಮಲ್ಲಿ ವಿವೇಕ ಜಾಸ್ತಿ ಆಗುವಂಥದ್ದು, ನಮ್ರತೆ ಜಾಸ್ತಿ ಆಗುವಂಥದ್ದು, ಮತ್ತು ನೀವು ಓದಿದಂಥ ಪಾಠಗಳು ತಕ್ಷಣದಲ್ಲೇ ನಿಮ್ಮ ತಲೆಗೆ ಹೋಗುವಂಥದ್ದು ಆಗ್ತದೆ. ಪಟ್ಟಂತ ನಿಮಗೆ ನೆನಪಿಟ್ಕೊಳ್ಳುವಂಥ ಶಕ್ತಿ ಹೇಳುವಂಥದ್ದು ಬರ್ತದೆ. ಅದೇ ರೀತಿಯಾಗಿ ಈ ಶಿಕ್ಷಣ ಅಂತಂದಾಗ ಕೆಲವೊಂದಿಷ್ಟು ಈ ಪ್ರೊಫೆಷ್ನಲ್ ಎಕ್ಸಾಮ್ಗಳನ್ನೆಲ್ಲ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಒಂದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, ಅಥವಾ IAS ಇರ್ಬೋದು, KS ಇರ್ಬೋದು, ಅಥವಾ FDA ಇರ್ಬೋದು, ಇಂಥ ಕೆಲವೊಂದಿಷ್ಟು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿದೆ. ಯಾರೆಲ್ಲ ತಯಾರಿಲಿದ್ದರೋ ಅವರಿಗೆ ಬರುವಂಥ ಪರೀಕ್ಷೆ ಕೂಡ ಚೆನ್ನಾಗಿರ್ತದೆ. ಯಾರೆಲ್ಲ ಬರೆದವರಿದ್ದಾರೋ ಅವರಿಗೆ ಫಲಿತಾಂಶ ಕೂಡ ಅತಿ ಉತ್ತಮವಾಗಿ ಬರುವಂಥದ್ದು ಆಗ್ತದೆ. ಹಾಗಾಗಿ ಪ್ರಯತ್ನ ನಿಮ್ಮದಿರಬೇಕು. ಇನ್ನು ಇದೇ ವಿದ್ಯಾರ್ಥಿಗಳು ಅಂತಂದರೆ ಚಿಕ್ಕ ಮಕ್ಕಳು ಅಂದ್ಕೊಂಡೆ ನನ್ನ ಭಾವನೆ. ದೊಡ್ಡವರು ಓದ್ತಾ ಇರ್ತಾರೆ ಬಿಡಿ, ಅದು ಬೇರೆ ವಿಚಾರ. ಚಿಕ್ಕ ಮಕ್ಕಳ ವಿಚಾರಕ್ಕೆ ಬಂದರೆ ಹಠಮಾರಿತನದ ಸ್ವಭಾವ ಬಿಡುವಂಥವ್ರಾಗ್ತೀರ ನೀವು ಈ ಡಿಸೆಂಬರ್ ತಿಂಗಳಲ್ಲಿ. ಯಾರೆಲ್ಲ ಮನೆಯಲ್ಲಿ ತುಂಬ ಹಠ ಮಾಡ್ತಿದ್ರು ಈ ಚಿಕ್ಕ ಮಕ್ಕಳು, ಅವರು ಕೆಲವೊಂದಿಷ್ಟು ಹಠ ಅಂದರೆ ಹಠ, ಬೇಕು ಅಂದರೆ ಬೇಕು, ಅದನ್ನು ಕೊಡಿಸು ಅಂದರೆ ಕೊಡಿಸ್ಲೇಬೇಕು, ಆ ಥರ ಇದ್ದವರೆಲ್ಲ ಬಂದುಬಿಟ್ಟು ತಮ್ಮ ಹಠಮಾರಿ ಸ್ವಭಾವವನ್ನು ಬಿಡುವಂಥವ್ರು ಖಂಡಿತವಾಗಲೂ ಕೂಡ. ನೀವು ಹೇಳ್ಬೋದು, ನೀವು ಇಷ್ಟೆಲ್ಲ ಹೇಳ್ತೀರ ಯಾವುದೂ ಆಗ್ತಾ ಇಲ್ಲ, ಇದೇ ರೀತಿಯೇ ಇದೆ ಅಂದ್ಕೊಂಡು. ನಾನಿಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ, ಕಟಕ ರಾಶಿಯ ಗೋಚಾರ ಫಲ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ತೋರಿಸಿ. ಖಂಡಿತವಾಗಲೂ ಕೂಡ ನಿಮ್ಮ ಜನ್ಮ ಕುಂಡಲಿ ಹೇಳುವಂಥದ್ದು ನಿಮ್ಮ DNA ಇದ್ದಂಗೆ. ನಿಮ್ಮ ಭವಿಷ್ಯ ಯಾವ ರೀತಿಯಾಗಿರ್ತದೆ ಇನ್ನು ಫ್ಯೂಚರಲ್ಲಿ, ಮತ್ತು ನಿಮ್ಮ ಭವಿಷ್ಯದಲ್ಲಿ ಯಾವ್ಯಾವ ರೀತಿಯಾದಂಥ ಸಾಧನೆ ತಾವು ಮಾಡಬಲ್ಲಿರಿ, ಅಥವಾ ಯಾವ ರೀತಿಯಾದಂಥ ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೋದು ತಾವು, ಇಂಥವೆಲ್ಲ ಬಂದುಬಿಟ್ಟು ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ರಚಿತವಾದಂತಹ ಜನ್ಮ ಕುಂಡಲಿಯೆಲ್ಲ ಎಲ್ಲ ಸತ್ಯವನ್ನು ಅಡಗಿರ್ತದೆ. ಖಂಡಿತವಾಗಲೂ ಕೂಡ ಒಮ್ಮೆ ಪರಿಶೀಲಿಸಿ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯ ತಂದೆ ತಾಯಿಗಳು, ನಿಮ್ಮ ಮಕ್ಕಳಿಂದ ನಿಮಗೊಂದು ನೆಮ್ಮದಿ ಸಿಗುವಂಥದ್ದಾಗ್ತದೆ. ಅವರ ಯಾವುದೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರ್ಬೋದು, ಅಥವಾ ಯಾವುದೋ ಬೇರೆ ಬೇರೆ ಕಲೆಗಳಲ್ಲಿ ರ್ಯಾಂಕ್ ಬಂದಿರ್ಬೋದು, ಮೆಡಲ್ ತಗೊಂಡು ಬಂದಿರ್ಬೋದು, ಅಥವಾ ಅವರಿಂದ ಯಾವುದೋ ಸಂತೋಷದ ಕ್ಷಣಗಳು ನಿಮ್ಗೆ ಸಿಗ್ಬೋದು. ಹಾಗಾಗಿ ಮಕ್ಕಳಿಂದ ನಿಮಗೆ ನೆಮ್ಮದಿ ಹೇಳುವಂಥದ್ದು ಸಿಗುವಂಥದ್ದಾಗ್ತದೆ. ಈ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಮತ್ತು ಕೆಲವೊಂದಿಷ್ಟು ಈ ಹಳೆಯ ನೋವುಗಳು ಅಥವಾ ಮೈಗ್ರೇನ್ ಅಂಥದ್ದು ಸಮಸ್ಯೆಗಳು ಅಥವಾ ತಲೆನೋವೆಲ್ಲ ಏನಿತ್ತು ತಮಗೆ, ಅದೆಲ್ಲ ಈ ತಿಂಗಳಲ್ಲಿ ಮಾಯ ಆಗುವಂಥದ್ದು. ಖಂಡಿತವಾಗಲೂ ಕೂಡ ಇದು ನಿಮ್ಮಿಂದ ಹೊರಟೋಗ್ತದೆ. ಆರೋಗ್ಯ ಸ್ಥಿರವಾಗಿರ್ತದೆ. ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರು ಹೇಳುವಂಥದ್ದು ಕಾಣಲಿಕ್ಕೆ ಸಿಗೋದಿಲ್ಲ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ, ಈ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ 5ನೇ ತಾರೀಕುವರೆಗೆ ಸ್ವಲ್ಪ ಏರ್ಪೇರು ಇರ್ತದೆ. 5ನೇ ತಾರೀಕಿನ ನಂತರದಲ್ಲಿ ಯಶಸ್ಸು, ಕೀರ್ತಿ, ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ಜಾಸ್ತಿ ಬರುವಂಥದ್ದು. ನೀವು ಸ್ವಲ್ಪ ಎಫರ್ಟ್ ಹಾಕಿದರೂ ಕೂಡ ರಿಸಲ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿರ್ತದೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ. ಅದೇ ರೀತಿಯಾಗಿ ಇದರಿಂದ ಅಪ್ರಿಷಿಯೇಷನ್ ಹೇಳುವಂಥದ್ದು ಬರ್ತದೆ. ನಿಮ್ಮದೊಂದು ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ಬೋದು. ಮೇಲಧಿಕಾರಿಯಿಂದ ಪ್ರಶಂಸೆ ಸಿಗುವಂಥದ್ದು, ನಿಮ್ಮ ಕಂಪನಿಯಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಮಾತಾಡುವಂಥದ್ದು, ಇಂಥವೆಲ್ಲ ಬಂದುಬಿಟ್ಟು ಜಾಸ್ತಿ ಆಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗಂತ ನಷ್ಟದ ವಿಚಾರಕ್ಕೆ ಬಂದರೆ ಪ್ರತಿಶತ ನಷ್ಟ ಏನೂ ಇಲ್ಲ ಈ ಟೈಮಲ್ಲಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಹೋದರೆ ನಿಮ್ಮ ಗೋಚಾರ ಫಲದಲ್ಲಿ ಪ್ರತಿಯೊಂದು ಸ್ಟೆಪ್ಸಲ್ಲೂ ಕೂಡ, ಪ್ರತಿಯೊಂದು ಮೆಟ್ಲಲ್ಲೂ ಕೂಡ ಲಾಭನೇ ಕಾಣ್ತಾ ಇದೆ ಗೋಚಾರ ಫಲದಲ್ಲಿ. ಹಾಗಾಗಿ ಈ ತಿಂಗಳು ತಮ್ಮ ಪ್ರಯತ್ನ ಇರಬೇಕು, ನಿಮ್ಮ ನಿಷ್ಠೆ ಇರಬೇಕು, ನಿಮ್ಮ ಏನು ಎಫರ್ಟ್ ಏನಿದೆ ಆ ಎಫರ್ಟ್ ಹಾಕಿ ನೀವು ಕೆಲಸ ಮಾಡಿ. ಖಂಡಿತವಾಗಲೂ ಕೂಡ ಕೆಲಸದ ವಿಚಾರದಲ್ಲಿ, ಉದ್ಯೋಗದಲ್ಲಿ ನಿಮಗೊಂದು ಪ್ರಶಂಸೆ ಹೇಳುವಂಥದ್ದು ಸಿಗ್ತದೆ. ಇನ್ನು ಬಹುಕಾಲದ ಆಸೆ ಈಡೇರುವಂಥದ್ದು. ಬಹುಕಾಲದ ಆಸೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ, ಈ ಕರ್ಕಾಟಕ ರಾಶಿ ಅಂತ ಹೇಳೋದಿಲ್ಲ. ಆದರೆ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಹುಕಾಲದ ಆಸೆ ಈಡೇರುವಂಥದ್ದು. ಯಾವುದೋ ಸೈಟ್ ತೊಗೊಳ್ಳುವಂಥ ಆಸೆ ಇರ್ಬೋದು ನಿಮಗೆ, ಅಥವಾ ಮನೆ ಕಟ್ಟುವಂಥ ಆಸೆ ಇರ್ಬೋದು, ಅಥವಾ ಯಾವುದೋ ಗೋಲ್ಡ್ ಪರ್ಚೇಸ್ ಮಾಡುವಂಥ ಆಸೆ ಇರ್ಬೋದು, ಅಥವಾ ಸಿಲ್ವರ್ ಪರ್ಚೇಸ್ ಮಾಡುವಂಥ ಆಸೆಗಳಿರ್ಬೋದು. ಅಂಥವೆಲ್ಲ ಬಂದುಬಿಟ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಈಡೇರುವಂಥದ್ದಾಗ್ತದೆ.
ಖಂಡಿತವಾಗ್ಲೂ ಕೂಡ ಇದರಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಈ ಬಹುಕಾಲದ ಆಸೆ ಈಡೇರುವಂಥದ್ದಾಗ್ತದೆ. ಇನ್ನು ಪ್ರವಾಸದ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ರಮಣೀಯ ಕ್ಷೇತ್ರಗಳಿಗೆ ತಾವು ಭೇಟಿ ಕೊಡುವಂಥ ಅವಕಾಶಗಳಿದೆ. ಇನ್ನು ಕೆಲವೊಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಅವಕಾಶಗಳಿದೆ. ಹಾಗಾಗಿ ಅಂಥ ಅವಕಾಶಗಳು ಸಿಕ್ಕಾಗ, ಚಾನ್ಸ್ ಸಿಕ್ಕಿದರೆ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದರೆ ಕರ್ಕಾಟಕ ರಾಶಿಯ ಸ್ತ್ರೀಯರಲ್ಲಿ ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಭಾಗ್ಯ ಹೇಳುವಂಥದ್ದಿದೆ. ನೀವು ಕೆಲವೊಂದಿಷ್ಟು ಶಾಪಿಂಗನ್ನು ಮಾಡ್ತೀರಾ, ಅದು ನಿಮ್ಮ ಸಂಗಾತಿಯಿಂದನೂ ಕೂಡ ನಿಮಗೆ ಒಂದು ಶಾಪಿಂಗ್ ಭಾಗ್ಯ ಸಿಗ್ಬೋದು. ಅಥವಾ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ದುಡಿತಾ ಇರುವವರು ನೀವು ಸ್ವಂತವಾಗೂ ಕೂಡ ಶಾಪಿಂಗ್ ಮಾಡಬಹುದು. ಅಂತಹ ಒಂದು ಯೋಗ ಭಾಗ್ಯ ಕೂಡ ಈ ಕರ್ಕಾಟಕ ರಾಶಿಯವರಿಗಿದೆ. ಈ ಹಣಕಾಸು ಖರ್ಚಿನ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ಉತ್ತಮ ಕಾರ್ಯಗಳಿಗೆ ತಾವು ಸ್ವಲ್ಪ ಖರ್ಚನ್ನು ಮಾಡ್ತೀರಾ. ಉತ್ತಮ ಕಾರ್ಯ ಅಂದರೆ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಇರ್ಬೋದು, ಅಥವಾ ತೀರ್ಥ ಕ್ಷೇತ್ರಗಳಿಗೆ ಹೋಗುವಂಥ ಒಂದು ಕೆಲಸ ಇರ್ಬೋದು, ಅಥವಾ ಯಾವುದೋ ಒಂದು ಗೃಹ ಪ್ರವೇಶ ಇರ್ಬೋದು, ಅಥವಾ ನಿಮ್ಮ ಮಕ್ಕಳ ಮದುವೆ ಇರ್ಬೋದು, ಅಥವಾ ನಿಮ್ಮ ಮಗನ ಮುಂಜಿ ಇರ್ಬೋದು. ಇಂಥ ಕೆಲವೊಂದಿಷ್ಟು ಶುಭ ಕಾರ್ಯಗಳಿಗೆ ಕೆಲವೊಂದಿಷ್ಟು ಹಣಗಳು ಖರ್ಚಾಗುವಂಥದ್ದಾಗ್ತದೆ. ಯಾವುದೇ ಶುಭ ಕಾರ್ಯ ಇರಲಿ, ಯಾವುದೇ ಒಂದು ಶುಭ ಗಳಿಗೆ ಇರಲಿ, ದುಡ್ಡು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ನೋಡಿಬಿಟ್ಟು ಖರ್ಚು ಮಾಡೋದು ಒಳ್ಳೆಯದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಒಳ್ಳೆಯದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಜಗ್ರಹನಿಂದ ಯಾವುದೆಲ್ಲ ಲಾಭ ಫಲಗಳಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂತಂದರೆ, ಒಂದು ಲಾಭಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಿಂದ ಯಥೇಚ್ಛವಾದಂಥ ಒಂದು ಲಾಭ ಹೇಳುವಂಥದ್ದು ಬರ್ತದೆ. ಇನ್ನು ಕೆಲವೊಂದಿಷ್ಟು ನಿಮ್ಮ ಹಳೆಯ ಹೂಡಿಕೆಗಳಿಂದ ನಿಮಗೆ ಕೆಲವೊಂದಿಷ್ಟು ಅಮೌಂಟ್ಗಳು ರಿಟರ್ನ್ ಬರುವಂಥದ್ದಾಗ್ತದೆ. ಅದು ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ನೀವು ಇಟ್ಟಿದ್ದರೆ ಒಂದು ಇಂಟ್ರೆಸ್ಟ್ ರೂಪದಲ್ಲಿ ಬರುವಂಥದ್ದು ಇರ್ತದೆ. ಕೆಲವೊಂದಿಷ್ಟು LICಗಳ ಒಂದು ಡ್ಯೂರೇಷನ್ ಮುಗಿದ್ರೆ ಅದರಿಂದ ಒಂದು ಸ್ವಲ್ಪ ಅಮೌಂಟ್ ಬರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಅಮೌಂಟ್ಗಳು ವಾಪಸ್ ಬರುವಂಥದ್ದಾಗ್ತದೆ. ಇದರಿಂದ ಲಾಭಗಳು ಅತ್ಯುತ್ತಮವಾಗಿರ್ತದೆ. ಅದೇ ರೀತಿಯಾಗಿ ಕುಜಗ್ರಹದಿಂದ ಕುಟುಂಬ ಸೌಖ್ಯ ಹೇಳುವಂಥದ್ದಿದೆ. ಯಾರ್ದೆಲ್ಲ ಕರ್ಕಾಟಕ ರಾಶಿಯವರ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು, ಗೊಂದಲಗಳಿತ್ತು, ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಗುಸುಮುಸು ಅಂಥವೆಲ್ಲ ಇರ್ತಿತ್ತಲ್ವ, ಅಂತಹ ಒಂದು ಕಿರಿಕಿರಿಗಳಿಗೆ, ಗೊಂದಲಗಳಿಗೆ ಆಸ್ಪದ ಇಲ್ಲ. ಈಗ ಅದು ಆರಾಮಾಗಿ ನಡ್ಕೊಂಡು ಹೋಗ್ತದೆ. ಖಂಡಿತವಾಗಲೂ ಕೂಡ ಈ ಕುಟುಂಬ ಸೌಖ್ಯ ಹೇಳುವಂಥದ್ದು ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಬಹುದು. ಕರ್ಕಾಟಕ ರಾಶಿಯವರ ಮನೆಗಳಲ್ಲಿ ಒಂದು ದೇವತಾ ಕಾರ್ಯಗಳು ನಡೆಯುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದಿದೆ, ಮತ್ತು ಕೆಲವೊಂದಿಷ್ಟು ದೇವತಾ ಕಾರ್ಯಗಳು ಕೂಡ ನಡೆಯುವಂಥದ್ದಿದೆ ಕರ್ಕಾಟಕ ರಾಶಿಯವರ ಮನೆಯಲ್ಲಿ. ಯಾಕಂದರೆ ಕೆಲವೊಂದಿಷ್ಟು ನಿಮ್ಮ ಹಳೆಯ ಹರಕೆಗಳಿರ್ಬೋದು, ಅಥವಾ ನೀವು ಮೊದಲೇ ಹೇಳ್ಕೊಂಡಿದ್ದಿರ್ಬೋದು. ಅಂಥವೆಲ್ಲ ಹೇಳಿಕೆಗಳು ಅಥವಾ ಹರಕೆಗಳು ಇದ್ದಿದ್ದು ಯಾವುದಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂಥ ಪೂಜೆ ಪುನಸ್ಕಾರಗಳು ನಿಮ್ಮ ಮನೆಯಲ್ಲಿ ನಡೀತದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಪ್ರತಿಶತ ಒಂದು 95% ಈ ಗೋಚಾರ ಫಲದಲ್ಲಿ ಶುಭವನ್ನೇ ಇದೆ. ಯಾಕಂತಂದರೆ ವರ್ಷದ ಅಂತ್ಯದಲ್ಲಿ ನಿಮಗೆ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಎಲ್ಲ ಒಳ್ಳೆಯದನ್ನೇ ಕೊಟ್ಟು ಹೋಗ್ತದೆ, ಬಿಟ್ಟರೆ ಎಲ್ಲೂ ನಷ್ಟ ಅಂತ ನಮಗೆ ಕಾಣಲಿಲ್ಲ. ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಪ್ರಯತ್ನ ಇರಲಿ, ಶ್ರದ್ಧೆ ಇರಲಿ, ಖಂಡಿತವಾಗಲೂ ಕೂಡ ನಿಮಗೆ ಒಂದು ಉತ್ತುಂಗಕ್ಕೆ ತಗೊಂಡು ಹೋಗ್ತದೆ. ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಕರ್ಕಾಟಕ ರಾಶಿಯ ಗೃಹಿಣಿಯರು ಯಾರೆಲ್ಲ ಬಂದುಬಿಟ್ಟು ಸಣ್ಣ ಪುಟ್ಟ ಮನೆಯಿಂದ ಬಿಸ್ನೆಸ್ ಮಾಡೋರು, ಅಥವಾ ಬೇರೆ ಕಂಪ್ನಿಗಳಿಗೆ ಅಥವಾ ಬೇರೆ ಬೇರೆ ಆಫೀಸ್ಗೆ ಹೋಗಿ ಕೆಲಸ ಮಾಡೋರು, ಅವರಿಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು. ನೀವು ಎಲ್ಲೋ ಒಂದು ಕಡೆಗೆ ನಿಮ್ಮ ಸಂಗಾತಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡುವಂಥವ್ರು ಆಗ್ತೀರಾ ಈ ಡಿಸೆಂಬರ್ ತಿಂಗಳಲ್ಲಿ, ಮತ್ತು ಅವರಿಗೆ ನೀವು ಬೆಂಬಲಿಸುವಂಥವ್ರು ಆಗಿರ್ತೀರ. ಹಾಗಾಗಿ ನಿಮ್ಮಲ್ಲೂ ಕೂಡ ಕುಟುಂಬ ಸೌಖ್ಯ ಹೇಳುವಂಥದ್ದು ಬರ್ತದೆ, ಸಂಗಾತಿಯ ಜೊತೆಗೆ ಒಳ್ಳೆಯ ಒಡನಾಟ ಇರ್ತದೆ, ಬಾಂಧವ್ಯ ಜಾಸ್ತಿ ಆಗುವಂಥದ್ದು. ಇಷ್ಟೆಲ್ಲ ಫಲಗಳು ಈ ಕರ್ಕಾಟಕ ರಾಶಿಯವರಿಗೆ ಇದೆ ಈ ಡಿಸೆಂಬರ್ ತಿಂಗಳಲ್ಲಿ. ಉಪಯೋಗ ಮಾಡುವಂಥದ್ದು ನಿಮಗೆ ಬಿಟ್ಟಿರುವಂಥ ವಿಚಾರ. ಏನಾದರೂ ಅಂಥ ತೊಂದರೆ ತಾಪತ್ರಯಗಳು ಇನ್ನೂ ಜಾಸ್ತಿ ಕಂಡಲ್ಲಿ ಖಂಡಿತವಾಗಲೂ ಕೂಡ ಈ ಸ್ಕ್ರೀನ್ನಲ್ಲಿ ಬರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಏನೆಲ್ಲ ತೊಂದರೆಗಳಿದೆ ಅಥವಾ ತಾಪತ್ರಯಗಳಿದೆ ಅಂದ್ಕೊಂಡ್ಬಿಟ್ಟು ಪರಿಶೀಲನೆ ಮಾಡಿ ತಾವು ತಿಳ್ಕೊಬೋದು. ಹಾಗಾಗಿ ಈ ಬರುವಂತಹ ಡಿಸೆಂಬರ್ ತಿಂಗಳು ನಿಮಗೆ ಶುಭವನ್ನೇ ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.